ಮಾದಪ್ಪ ಮಾದೇವು ಅರಿಯೇನು ನಿನ್ನ ಲೀಲೆಯ ಮಾದಪ್ಪ ಮಾದೇವು ಅರಿಯೇನು ನಿನ್ನ ಲೀಲೆಯ ಈ ಜಗದ ಜ್ಯೋತಿಯಾಗಿ ಈ ಯುಗದ ದೈವವಾಗಿ ಈ ಭಕ್ತನ ಬಂಧುವಾಗಿ ಅಲ್ಲೇ ಕುಳಿತೇ ಕಲ್ಲಾಗಿ ಮಾಯ್ಕಾರ ಮಾದಪ್ಪ ಮಾಯ್ಕಾರ ಮಾದಪ್ಪ ಮಾದಪ್ಪ ಮಾದೇವು ಅರಿಯನು ನಿನ್ನ ಲೀಲೆಯ ಮೂಡಲಗಿರಿಯಲ್ಲಿ ನೆಲೆಯಾಗಿ ಕುಳಿತೋನೆ ಏಳುಗಾಳಿಗೆ ಗಂಡ ನೀನಾದೆ ಮೂಡಲಗಿರಿಯಲ್ಲಿ ನೆಲೆಯಾಗಿ ಕುಳಿತೋನೆ ಏಳುಗಾಳಿಗೆ ಗಂಡ ನೀನಾದೆ ನಿನ್ನ ಕಣ್ಣು ತೆರೆಯಲಿಲ್ಲ ನನ್ನ ಮೊರೆಯ ಕೇಳಲಿಲ್ಲ ನೀನೇನೇ ನನ್ನ ಜೀವ ನೀನಿಲ್ಲದೆ ಬಾಳಿಲ್ಲ ಮಾಯ್ಕಾರ ಮಾದಪ್ಪ ಮಾಯ್ಕಾರ ಮಾದಪ್ಪ ಮಾದಪ್ಪ ಮಾದೇವು ಅರಿಯನು ನಿನ್ನ ಲೀಲೆಯ ಕಾಮ ಕ್ರೋಧಕ್ಕೆ ಸಿಲುಕಿ ಬಳಲಿರುವಾಗ ಮಾಯೆಯ ಮುಸುಕಲಿ ಸಿಲುಕಿರುವಾಗ ಕಾಮ ಕ್ರೋಧಕ್ಕೆ ಸಿಲುಕಿ ಬಳಲಿರುವಾಗ ಮಾಯೆಯ ಮುಸುಕಲಿ ಸಿಲುಕಿರುವಾಗ ನನ್ನ ಕೂಗು ಕೇಳದೇನು ನನ್ನ ಮೊರೆಯ ಕೇಳೆಯೇನು ಈ ಭಕ್ತನ ಮರೆತೆಯೇನು ನನ್ನುಸಿರ ಉಳಿಸೇನು ಮಾಯ್ಕಾರ ಮಾದಪ್ಪ ಮಾಯ್ಕಾರ ಮಾದಪ್ಪ ಮಾದಪ್ಪ ಮಾದೇವು ಅರಿಯನು ನಿನ್ನ ಲೀಲೆಯ ಈ ಜಗದ ಜ್ಯೋತಿಯಾಗಿ ಈ ಯುಗದ ದೈವವಾಗಿ ಈ ಭಕ್ತನ ಬಂಧುವಾಗಿ ಅಲ್ಲೇ ಕುಳಿತೇ ಕಲ್ಲಾಗಿ ಮಾಯ್ಕಾರ ಮಾದಪ್ಪ ಮಾಯ್ಕಾರ ಮಾದಪ್ಪ 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 ಅರ್ಚನಾ ಮ್ಯಾಮ್ ಮಾದಪ್ಪ ಮಾದೇವು ಏನು ಫೀಲ್ ಅದು ನವೀನ್ ಅವರೇ? ನಿಮ್ಮ ಧ್ವನಿ ಹೇಳಿ ಮಾಡಿಸಿದ ಹಾಗಿದೆ ಇದು ಹಾಡು. ಕೊನೆಯಲ್ಲಿ ಮಾದಪ್ಪ ಅಂತ ಸಸ್ಟೈನ್ ಮಾಡ್ತಿರಲ್ಲ, ಅಲ್ಲಿ ಮಾತ್ರ ಶಾರ್ಪ್ ಆಯಿತು, ಬಿಟ್ಟರೆ ಮಾದಪ್ಪ
ರಾಗ ಸಂಯೋಜನೆ ಕೂಡ ತುಂಬ ಚೆನ್ನಾಗಿದೆ. ಯಾರು ಮಾಡಿರೋದು? ಇದು ಸಾಹಿತ್ಯ ಬಂದು ಕೋಡಂಬಳ್ಳಿ ಕೃಷ್ಣಮೂರ್ತಿ ಅಂತ ಮೇಡಮ್, ತಬಲಿಸ್ಟ್ ಅವರು ಬರೆದಿರೋದು. ಓಕೆ, ಅವ್ರದೇ ಟ್ಯೂನಿಂಗ್ ಎಲ್ಲ ಮೇಡಮ್. ತುಂಬ ಚೆನ್ನಾಗಿ ಮಾಡ್ಯಾರ ನೋಡಿ. ಎಷ್ಟು ಜನ ಇದ್ದಾರೆ, ಎಷ್ಟು ಟ್ಯಾಲೆಂಟೆಡ್ ಜನರಿದ್ದಾರೆ. ಕೆಲವ್ರಿಗೂ ಪಾಪ್ಯುಲಾರಿಟಿ ಬರ್ತಾರೆ, ಮನ್ನಣೆ ಸಿಗತ್ತೆ. ಕೆಲವರು ಹಾಗೆ ಎಲೆಮರೆ ಕಾಯಿ ಹಾಗೆ ಉಳ್ಕೊಂಡ್ಬಿಡ್ತಾರೆ. ಈ ಹಾಡನ್ನು ಕಂಪೋಸ್ ಮಾಡಿದವ್ರಿಗೆ ಕೂಡ ಒಂದು ಚಪ್ಪಾಳೆ ಬರಲಿ. ಸ್ವಲ್ಪ ಆಧುನಿಕ ಶೈಲಿಯಲ್ಲಿ ಕಂಪೋಸ್ ಮಾಡಿದ್ದಾರೆ, ಬಟ್ ತುಂಬ ಸುಂದರವಾಗಿದೆ. ಇದು ತುಂಬ ಅಂದರೆ ತುಂಬ ಸುಂದರವಾಗಿದೆ. ಆಮೇಲೆ ನೀವು ಪ್ರತಿ ಸಲವೂ ಚರಣ ಎಂಡ್ ಆಗುವ ಟೈಮಲ್ಲಿ ಮಾದಪ್ಪ ಅಂತ ತಗೊಳ್ತಾ ಇದ್ರಲ್ಲ, ಅದೊಂಥರ ಎಷ್ಟು ಆನಂದದಾಯಕವಾಗಿತ್ತು ಅಂದರೆ ಅಲ್ಲಿ ನೀವು ಕೊಡ್ತಾ ಇದ್ದ ಫೀಲು ತುಂಬ ಚೆನ್ನಾಗಿತ್ತು. ಹೃದಯ ಗೆದ್ದು ಬಿಟ್ರಿ ನವೀನವ್ರೆ. ಅದ್ಭುತವಾಗಿತ್ತು. ಹೀಗೆ ಹಾಡ್ತಾ ಇರಿ, ಎಲ್ಲರ ಮನಸ್ಸನ್ನು ಗೆಲ್ತಾ ಇರಿ. ದೇವ್ರು ಒಳ್ಳೇದು ಮಾಡಲಿ. ಎಷ್ಟೊಂದು ಭಕ್ತಿಗೀತೆಗಳಪ್ಪ ಮಲೆ ಮಹದೇಶ್ವರನ ಬಗ್ಗೆ ಅಲ್ವಾ ಸರ್? ಕೇಳಬೇಕು ಅನಿಸುತ್ತೆ. ಈ ಹಾಡು ಸಹ ಅಂಥ ಸಾವಿರಾರು ಹಾಡುಗಳ ಸಾಲಿಗೆ ಸೇರುತ್ತೆ. ನೀವು ಹೇಳಿದ್ರಲ್ಲ, ಯಾರೋ ರಚನೆ ಮಾಡಿದ್ದಂತ ಕೋಡಂಬಳ್ಳಿ ಕೃಷ್ಣಮೂರ್ತಿ ಅವರೇ ಸಂಗೀತ ಕೂಡ ಮಾಡಿರೋದಲ್ವಾ? ತುಂಬ ಅದ್ಭುತವಾಗಿ ಆಡಿದರೆ. ಪಾಪ ಒಂದು ಚೂರು ಏನೋ ವಾಯ್ಸ್ ಸ್ಟ್ರೈನ್ ಆದಂಗೆ ಕಾಣ್ತಾ ಇತ್ತು ನಿಮಗೆ, ಆದರೂ ಸಹ ಅದ್ಭುತವಾದ ಪ್ರಸ್ತುತಿ ನಿಮ್ಮದು. ದೇವ್ರು ಚೆನ್ನಾಗಿಟ್ಟಿರಲಿ ನಿಮಗೆ, ಒಳ್ಳೆಯದಾಗಲಿ. ಮುನಿರಾಜು ಸರ್, ನವರಸಗಳನ್ನು ಕೇಳಿದಿರಾ? ಹಾಂ ಸರ್. ಯಾವ್ಯಾವ ರಸ ಇದೆ? ಹೆಸರು ಗೊತ್ತಿಲ್ಲ, ಬಟ್ ಗೊತ್ತಿಲ್ಲ. ನವರಸಗಳಂತೂ ಇದೆ ಅಲ್ವಾ? ಹಾಂ ಸರ್. ಭಕ್ತಿ ರಸ ಅಂತ ಇದೆಯಲ್ಲ? ಹಾಂ ಸರ್. ಆಮೇಲೆ ಕರುಣರಸ ಇದೆಯಲ್ಲ? ಹಾಂ ಸರ್. ಈ ಸಾಮಾನ್ಯವಾಗಿ ಭಕ್ತಿಗೀತೆಗಳನ್ನ ಹಾಡಬೇಕಾದ್ರೆ ಒಂಚೂರು ಆ ಕರುಣರಸ ಸೇರ್ತಾ ಇರುತ್ತೆ ಅಲ್ವಾ? ದುಃಖದ ಇದು ಅದು ಸ್ವಲ್ಪ ಸೇರಿದ್ರೆ ಅದು ಇನ್ನೂ ಅದರ ಮೆರುಗೆ ಚೆನ್ನಾಗಾಗತ್ತೆ ಅಲ್ವಾ? ಸಾಮಾನ್ಯವಾಗಿ ಭಕ್ತಿಗೀತೆ ಹಾಡ್ತಾ ಇದ್ದಂಗೆ ಒಂದು ಸ್ವಲ್ಪ ನಮಗೆ ಗೊತ್ತಿಲ್ಲದಂಗೆ ಒಳಗಡೆ ಒಂದು ರೀತಿಲಿ ದುಃಖ ಆ ಥರದ್ದು ಕ್ರಿಯೇಟ್ ಆಗ್ತಾ ಇರುತ್ತೆ. ಆ ಫೀಲ್ ಆಗಿದೆಯಾ ನಿಮಗೆ? ಹಾಂ ಸರ್. ಅದು ಇತ್ತು ಒಳಗಡೆ ಅಲ್ವಾ? ಹಾಂ ಸರ್. ಈ ಥರದ ಹಾಡುಗಳು ಜನಪದದಲ್ಲಿ ಪ್ರಯೋಗಗಳಿಲ್ಲ, ಆದರೆ ಜನಪದ ಶೈಲಿಯಲ್ಲಿ ಇದನ್ನು ಮಹದೇಶ್ವರನ ಮೇಲೆ ತುಂಬ ಹಾಡುಗಳನ್ನ ಬರೆದಿದ್ದಾರೆ. ಒಂದಲ್ಲ ಎರಡಲ್ಲ, ಸಾವಿರಾರು ಹಾಡುಗಳನ್ನು ಮಾಡಿದ್ದಾರೆ. ಅಂದರೆ ಇದು ಎಷ್ಟೋ ಹಾಡುಗಳು ನಾವು ಕೇಳೇ ಇರಲ್ಲ ಅಷ್ಟೇ, ಅವುಗಳು ಸರಿಯಾಗಿ ಪ್ರಚಾರ ಸಿಕ್ಕಿರಲ್ಲ, ಅಥವಾ ಇದ್ದರೂ ಕೂಡ ಅದೆಲ್ಲೂ ಪ್ಲೇ ಆಗ್ತಿರಲ್ಲ. ಈ ಥರದ್ದನ್ನೆಲ್ಲ ಈ ವೇದಿಕೆಗೆ ತಂದು ಹಾಡಿ ಅದಕ್ಕೆ ಒಂದು ಇಷ್ಟು ಮನ್ನಣೆ ಸಿಗೋಂಗೆ ಮಾಡ್ತಿರೋದಕ್ಕೆ ನಿಮಗೂ ಕೂಡ ಧನ್ಯವಾದಗಳು, ಬರೆದಿರೋರ್ಗೂ ಧನ್ಯವಾದಗಳು, ಹಾಡಿರೋರ್ಗೂ ಧನ್ಯವಾದಗಳು. ಮೂಲತಃ ಯಾರು ಹಾಡಿದ್ದಾರೆ ಇದನ್ನು? ಸರ್, ಇದನ್ನು ಯಾರು ಹಾಡಲಿಲ್ಲ ಸರ್, ನಾವು ಅವ್ರ ಬಾಯಲ್ಲಿ ಕೇಳಿರೋದು ಅಷ್ಟೇ ಸರ್. ಅಂದರೆ ಕ್ಯಾಸೆಟ್ ಮಾಡಿಲ್ಲ, ಇದನ್ನ ಕ್ಯಾಸೆಟ್ ಮಾಡಿಲ್ಲ ಸರ್ ಇದನ್ನ. ಬಟ್ ಅವರಲ್ಲಿ ಕೇಳಿ ಅದನ್ನು ನನಗೆ ತಕ್ಕಂತೆ ನಾನು ಭಾವನೆ ತುಂಬ್ಕೊಂಡಿದ್ದೀನಿ ಸರ್, ಅಷ್ಟೇ. ಅದು ಒಳ್ಳೆ ಹಾಡು. ಥ್ಯಾಂಕ್ ಯು ಸರ್. ಒಳ್ಳೆಯದಾಗಲಿ ನವೀನ್.